ಮೇಲೆ ಬರದ ಛಾಯೆ. ಅದರಲ್ಲೂ ರಾಯಚೂರು ಜಿಲ್ಲೆಯಲ್ಲಿ ಬರಗಾಲದ ಜೊತೆಗೆ ಸಾಲಗಾರರ ಕಾಟ ತಾಳಲಾರದೆ ಕೃಷಿಕರು ಊರು ಬಿಟ್ಟು ಗುಳೆ ಹೋಗ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೂಡ ನೀಡಿದ್ದಾರೆ. ಅಲ್ಲಿನ ಸಮಸ್ಯೆ ಏನು ಅನ್ನೋದನ್ನು ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಬರದ ಛಾಯೆ ಮೂಡಿರುವಂಥದ್ದು. ರೈತರು ಈಗಾಗಲೇ ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ದಾರೆ. ಆದರೆ ಮಳೆ ಕೈ ಕೊಟ್ಟಿರೋದ್ರಿಂದ ಸಾಕಷ್ಟು ಆರ್ಥಿಕ ಸಂಕಷ್ಟಕ್ಕೆ ಜಿಲ್ಲೆಯ ರೈತರು ಸಿಲುಕಿದ್ದಾರೆ. ಈಗಾಗಲೇ ಜಿಲ್ಲೆಯಲ್ಲಿ ರೈತರು ಹೋರಾಟಕ್ಕೂ ಕೂಡ ಹಿಡಿದಿರುವಂಥದ್ದು. ಸದ್ಯ ನಾನು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಛತ್ರ ಗ್ರಾಮದ ಸೀಮೆಯಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ನೋಡ್ಬೋದು ತೊಗರಿ ಬೆಳೆಯನ್ನು ರೈತರು ಬೆಳೆದಿರುವಂಥ ಸ್ಥಿತಿ ಯಾವ ರೀತಿ ಇದೆ ಅನ್ನೋಂಥದ್ದು ನೋಡಿದ್ರೆ ಖಂಡಿತವಾಗ್ಲೂ ಕಣ್ಣೀರು ಬರುವಂಥ ಸ್ಥಿತಿ ಇದೆ. ಯಾಕಂತ ಹೇಳಿದ್ರೆ ಸಾಲ ಸೋಲ ಮಾಡಿ ರೈತರು ಈಗಾಗಲೇ ಹತ್ತಿ ಆಗಿರ್ಬೋದು, ತೊಗರಿ ಆಗಿರ್ಬೋದು ಹಾಗೂ ಇನ್ನಿತರ ಬೆಳೆಗಳನ್ನು ಬೆಳೆದಿದ್ದಾರೆ. ಆದರೆ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈ ಕೊಟ್ಟಿರುವಂಥ ಕಾರಣಕ್ಕಾಗಿ ಬೆಳೆ ಒಣಗಿ ಹೋಗ್ತಾ ಇದೆ. ಒಂದು ಕಡೆ ಮಳೆ ಇಲ್ಲ, ಮತ್ತೊಂದು ಕಡೆ ಕಾಲುವೆಯಲ್ಲಿ ನೀರಿಲ್ಲ. ತಾವು ಒಂದು ಬಾರಿ ಜಮೀನನ್ನು ದೃಶ್ಯದಲ್ಲಿ ತಾವು ನೋಡ್ಬೋದು. ಇಡೀ ಜಮೀನು ನೋಡಿದ್ರು ಕೂಡ ಕೇವಲ ಅಲ್ಲೊಂದು ಇಲ್ಲೊಂದು ಬೆಳೆ ಮಾತ್ರ ಬೆಳೆದು ನಿಂತಿರುವಂಥದ್ದು, ಸಂಪೂರ್ಣವಾಗಿ ಬರದಾಗಿ ಹೋಗಿರುವಂಥದ್ದು ಮತ್ತು ಬರಡಾಗಿ ಹೋಗ್ತಾ ಇದೆ. ಮತ್ತೊಂದು ಬದಿ ನಾವು ನೋಡ್ಬೋದು, ರಾಯಚೂರು ಜಿಲ್ಲಾ BJP ಘಟಕದಿಂದ ಈಗಾಗಲೇ ಬೆಳೆ ಪರಿಶೀಲನೆ ಅಂದರೆ ಬೆಳೆ ಹಾನಿ ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದನ್ನು ಕೂಡ ತಾವು ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ಮಾಡಲಿಕ್ಕೆ BJP ಶಾಸಕರಾಗಿರುವಂಥ ಮಾನವ ಪೊಜ್ಜಲ್ ಅವರು ಇದ್ದಾರೆ. ಮಾತಾಡ್ತೀನಿ ಸರ್, ಹೇಳಿ ಈ ರೀತಿ ರಾಯಚೂರು ಜಿಲ್ಲೆಯ ರೈತರ ಪರಿಸ್ಥಿತಿ ಇದೆ, ಏನು ಹೇಳ್ತೀರಿ ಸರ್ ಅಂತ? ನೋಡಿ, ಜಿಲ್ಲೆಯಲ್ಲಿ ಈಗಾಗಲೇ ರೈತರಂತೂ ಭಾಳ ಸಂಕಷ್ಟದಲ್ಲಿ ಸಿಲುಕಿಬಿಟ್ಟಿದ್ದಾರೆ. ಸಾಲ ಸೋಲ ಮಾಡಿಕೊಂಡು ಬೀಜ ಗೊಬ್ಬರಗಳನ್ನು ಹಾಕ್ಕೊಂಡು ಈಗಾಗಲೇ ಬೆಳೆ ಕೈ ಕೊಟ್ಟಿದೆ. ಮಳೆ ಅಂತೂ ಕೈ ಕೊಟ್ಟಿದೆ, ಬೆಳೆ ಬಂದಿಲ್ಲ. ರೈತ ಭಾಳ ಸಂಕಷ್ಟದಲ್ಲಿ ಸಿಲುಕಿಬಿಟ್ಟಿದ್ದಾನೆ. ಈಗ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಕಲಬುರಗಿಯಲ್ಲಿ ಸಭೆ ಕರೆದಾಗ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂಡಿದ್ವಿ, ಬರಗಾಲ ಘೋಷಣೆ ಮಾಡಿರಿ, ಆದಷ್ಟು ಬೇಗನೆ ಇಲ್ಲಿ ಕೂಲಿಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಕಾಮಗಾರಿಗಳನ್ನು ಘೋಷಣೆ ಮಾಡಿರಿ, ಹಣ ಬಿಡುಗಡೆ ಮಾಡಿರಿ ಮತ್ತು ರೈತರ ಸಾಲ ಮನ್ನಾ ಮಾಡಿರಿ ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ಬೇಡಿಕೆ ಇಟ್ಟಿದ್ದೀವಿ. ನಮ್ಮದು ಒತ್ತಡ ಇದೆ ಸರ್ಕಾರ ಮೇಲೆ. ಈಗಾಗಲೇ ಸಾಕಷ್ಟು ಮನವಿಯನ್ನು ಕೂಡ ನಾವು ಸರ್ಕಾರಕ್ಕೆ ಮಾಡ್ಕೊಂಡಿದ್ದೀವಿ. ಈಗ ರೈತರು ಸಾಲದ ಭಾರ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಗೋಳೆ ಹೋಗ್ತಾ ಇರುವಂಥ ಸ್ಥಿತಿ ಜಿಲ್ಲೆಯಲ್ಲಿ ಕಾಣುತ್ತೆ ಸರ್. ಆ ಬಗ್ಗೆ ಹೌದೌದು, ಜಾಸ್ತಿ ಹೋಗ್ತಿದೆ. ಇದೇ ವಿಷಯನೇ ನಾನು ಕಲಬುರಗಿ ಸಭೆಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಪ್ರತಿ ವರ್ಷ 60ರಿಂದ 65 ಸಾವಿರ ಜನ ಗುಳೆ ಹೋಗ್ತಿದ್ದಾರೆ ನಮ್ಮ ಇದರಿಂದ ಜಿಲ್ಲೆಯಿಂದ. ಲಿಂಗಸೂರು ತಾಲೂಕದಲ್ಲಿ ಅಷ್ಟೇ 40,000 ಜನ ಗುಳೆ ಹೋಗ್ತಕ್ಕಂಥ ಪ್ರತಿ ವರ್ಷ. ಆದರೆ ಈ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಈ ವರ್ಷ ಅಷ್ಟು ಬರಗಾಲ ಬಹುಶಃ ನಾವು ಇಲ್ಲಿ ಈ ಸುಮಾರು 10-15 ವರ್ಷದಿಂದ ಕಂಡಿರಲಿಲ್ಲ. ಅಂಥ ಬರಗಾಲ ಈ ಸಲ ಸೃಷ್ಟಿಯಾಗಿರ್ತಕ್ಕಂಥದ್ದು. ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತೀನಿ, ಮುಖ್ಯಮಂತ್ರಿಗಳಿಗೆ ಆದಷ್ಟು ಬೇಗನೆ ಬರಗಾಲ ಘೋಷಣೆ ಮಾಡಿ ಇಲ್ಲಿರ್ತಕ್ಕಂಥ ರೈತರ ಸಾಲ ಮನ್ನಾ ಮಾಡಿ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಮತ್ತು ಕುಡಿಯ ನೀರಿನ ವ್ಯವಸ್ಥೆ ಈಗಾಗಲೇ ಭಾಳಷ್ಟು ಹದಗೆಟ್ಟಿದೆ, ಅಂತರ್ಜಲ ಕುಸಿದು ಹೋಗಿದೆ ಮಳೆ ಬರಲಿಂದಾಗಿ. ಆದಷ್ಟು ಬೇಗನೆ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರ ಮೇಲೆ ಒತ್ತಡವನ್ನು ಆಗ್ತದೆ. ಇದು ಲಿಂಗಸೂರು ಶಾಸಕರಾಗಿರುವಂತಹ ಮಾನಪ್ಪ ವಜ್ಜಲ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು. ರಾಯಚೂರಷ್ಟೇ ಅಲ್ಲ, ಕೊಪ್ಪಳ ಜಿಲ್ಲೆಯ ರೈತರು ಕೂಡ ಭೀಕರ ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ. ಅಲ್ಲಿನ ಪರಿಸ್ಥಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ, ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ಭೀಕರ ಬರಗಾಲ ಆವರಿಸಿರ್ತಕ್ಕಂಥದ್ದು. ಸದ್ಯ ನಾನೀಗ ಕೊಪ್ಪಳ ತಾಲೂಕಿನ ಹಾಸಗಲ ಗ್ರಾಮದಲ್ಲಿರ್ತಕ್ಕಂಥದ್ದು. ಈ ಹಾಸಗಲ ಗ್ರಾಮದ ಈಶಪ್ಪ ಅನ್ನೋ ರೈತರು ಕಳೆದ 3 ತಿಂಗಳಲ್ಲಿ ಒಟ್ಟು 2 ಬಾರಿ ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಕಳೆದ 1 ವಾರದಿಂದ ಈ ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿರ್ತಕ್ಕಂಥದ್ದು. ಸುಮಾರು 2.5 ಎಕರೆ ಪ್ರದೇಶದಲ್ಲಿ ಈಗ 1 ವಾರದ ಹಿಂದೆ ಇವರು ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿರ್ತಕ್ಕಂಥದ್ದು. ಸುಮಾರು 25ರಿಂದ 30 ಸಾವಿರ ಖರ್ಚು ಮಾಡಿ ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿರ್ತಕ್ಕಂಥದ್ದು. ಇದಕ್ಕೂ ಮುಂಚೆ ಮಳೆ ಆಗುತ್ತೋ ನಿರೀಕ್ಷೆಯಲ್ಲಿ ಒಂದು ಸಾರಿ ಬಿತ್ತನೆಯನ್ನು ಮಾಡಿದ್ರು. ಅದು ಮಳೆ ಆಗದ ಹಿನ್ನೆಲೆಯಲ್ಲಿ ಸರಿಯಾಗಿ ಮೆಕ್ಕೆಜೋಳ ಬೆಳೆ ಹುಟ್ಟಿರಲಿಲ್ಲ. ಹಾಗಾಗಿ ಅದನ್ನು ಹರಗಿ ಈಗ ಮತ್ತೊಮ್ಮೆ ಬಿತ್ತನೆ ಮಾಡಿರ್ತಕ್ಕಂಥದ್ದು. ಈ ಮೆಕ್ಕೆಜೋಳ ಜಾನುವಾರುಗಳಿಗೂ ಕೂಡ ಆದರೂ ನಾವು ಬಳಸ್ಬೋದು ಅನ್ನೋ ಕಾರಣಕ್ಕೆ ಮಳೆ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ರೈತರು ಈಗ ಮತ್ತೊಮ್ಮೆ ಮೆಕ್ಕೆಜೋಳವನ್ನು ಬಿತ್ತಿರ್ತಕ್ಕಂಥದ್ದು. ಅದು ಕೂಡ ಈ ಬಾರಿ ಕಳೆದ ಜಿಲ್ಲೆಯಲ್ಲಿ 2-3 ತಿಂಗಳಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿಲ್ಲ. ಮಳೆ ಆಗುತ್ತನ್ನೋ ನಿರೀಕ್ಷೆಯಲ್ಲಿ ರೈತರು ಈಗ ಸಾಲ ಸೋಲ ಮಾಡಿ ಈಗ ಬಿತ್ತನೆ ಮಾಡಿರ್ತಕ್ಕಂಥದ್ದು. ಬಿತ್ತನೆ ಮಾಡಿದಂತಹ ಈಶಪ್ಪ ಅವರು ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಈಗ ಎಷ್ಟು ಎಕರೆ ಐತ್ರಿ, ಎಷ್ಟು ಸಲ ಬಿತ್ತನೆ ಮಾಡಿರಿ ನೀವು? 2 ಸಲ ಬಿತ್ತೀವ್ರಿ. ಫಸ್ಟ್ ಬಿತ್ತಿಬಿಟ್ಟಿವ್ರಿ, ಮಳೆ ಆಗಲಿಲ್ಲ, ಸರಿಗೆ ಹುಟ್ಲಲ್ರ. ಮತ್ತೆ ಒಳ್ಳೆ ಬಿತ್ತಿದ್ರು, ಮತ್ತೆ ಈ ಸೆಟನ್ನು ಹಂಗಾಗೈತ್ರಿ. ಮತ್ತೆ ಆ ಸಲನ ಈ ಸಲ ಅಂದ್ರೆ 60,000 ರೂಪಾಯಿ ತನಕ ಖರ್ಚು ಮಾಡೀವ್ರಿ. 2 ಸಲ ಅಂದ್ರೆ ಏನು ಸರಿಯಾಗಿ ಹುಟ್ಟಿಲ್ರಿ, ಮಳೆ ಕೊರತೆ ಭಾಳ ಕೊರತೆ ಐತ್ರಿ. ಈಗ ಹೋದ ಸಲನೂ ಸರಿಯಾಗಿ ಬೆಳೆ ಬೆಳೆದಿರಲಿಲ್ಲ. ಈಗ 1 ವಾರ ಆತ ಎಷ್ಟು ಬಿತ್ತಿ? ಇವತ್ತಿಗೆ 8 ದಿನ ಆತ್ರಿ. ಇವತ್ತಿಗೆ 8 ದಿನ ಆಯ್ತು ಬಿತ್ತಿ, ಮತ್ತೆ ಸರಿಗೆ ಹುಟ್ಟಿಲ್ಲ, ಸರಿಗೆ ಮತ್ತೆ ಇದಾಗಿಲ್ಲ. ಮತ್ತೆ
ಮತ್ತೆ ಹೆಂಗಪ್ಪ ಅಂತ ಚಿಂತೆ ಬಿದ್ದೈತಿ. ಹೆಂಗಪ್ಪ ಅಂತ ದನ ಮಳೆ ಆಗ್ಲಿಕ್ಕಂದ್ರೆ ಹೆಂಗೆ ಮತ್ತೆ ಹೆಂಗಂದ್ರೆ ಮತ್ತೆ ಹೊರಗೆ ದುಡಿಯೋಕೆ ಹೋಗ್ಬೇಕು ರೀ, ಹೆಂಡ್ರ ಮಕ್ಳು ಕಟ್ಕೊಂಡು. ಇಷ್ಟೆಲ್ಲ ಮಾಡಿದ್ರು ಮಳೆ ಕೊರತೆಯಿಂದ ಎಲ್ಲ ಸಮಸ್ಯೆ ಆಗಿದೆ. ಕಷ್ಟ ಆಗುತ್ತೆ ರೀ, ಯಾಕಂದ್ರೆ ರೈತರ ಕಷ್ಟ ಎಷ್ಟು ಅನ್ನೋದು ಗೊತ್ತಿರ್ಬೇಕು. ಅಂದಾಗ ಗೊತ್ತಾಗುತ್ತೆ ಅದ್ರ ಬೆಲೆ ಏನು ಅನ್ನೋದು. ನೋಡಲ್ಲಿ ಆ ಜಿಲ್ಲೆ ಎಷ್ಟು ರೈತ ಸತ್ತ, ಪಾಪ ಅದನ್ನ ಬಗ್ಗೆ ಏನು ಅವ್ರ ಹೆಂಡ್ರ ಮಕ್ಳ ಗತಿ ಏನು. ಹಂಗಾಗಿ ಒಂದು ಅರ್ಥ ಮಾಡ್ಕೋಬೇಕು. ರೈತರು ಸಟ್ಟ ನೋಡಿ ಗೌರ್ಮೆಂಟು ಎಲ್ಲ ಕೊಡ್ದೈತೆ, ತಮ್ಮ ಹೆಂಡ್ರ ಮಕ್ಳು ನೋಡ್ತಾರೆ, ನಮ್ದು ಯಾರು ನೋಡ್ತಾರೆ? ನಮ್ಮ ಮಕ್ಳಿಗೆ ಪರಿಸ್ಥಿತಿ ಹೆಂಗೆ? ಇಲ್ಲ ಇಷ್ಟೆಲ್ಲ ಖರ್ಚು ಮಾಡಿ ಮಕ್ಳು ಸಾಲಿ ಓದಿಸೋದು ಹೆಂಗೆ? ಮಳೆ ನೆಚ್ಕೊಂಡು ನಾವು ಕುಂತ್ಕೊಂಡೀವಿ. ಅದಕ್ಕೆ ತಕ್ಷಣ ಸಾಲ ಮನ್ನಾ ಮಾಡ್ಬೇಕಂತ ನಾನು ಮುಖ್ಯಮಂತ್ರಿಗೆ ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಿಲ್ಲೆ ಇದು ಕೇವಲ ನನ್ನೊಬ್ಬ ರೈತನ ಸಮಸ್ಯೆ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ರೈತರಿಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು. ಕೂಡಲೇ ಸರ್ಕಾರ ಕೊಪ್ಪಳ ಜಿಲ್ಲೆಯನ್ನು ಬರಗಾಲ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು, ಜೊತೆಗೆ ಪರಿಹಾರವನ್ನು ಕೊಡಬೇಕು ಅನ್ನೋದು ಇಲ್ಲಿರ್ತಕ್ಕಂತಹ ರೈತರ ನೋವಿನ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ. ಇನ್ನು ತುಮಕೂರು ಜಿಲ್ಲೆಯ ಚಿತ್ರಣ ಕೊಡಬೇಕಂದ್ರೆ ಅಲ್ಲಿ ಕೆರೆಗಳೆಲ್ಲವೂ ಕೂಡ ಬರದಿಂದಾಗಿ ಖಾಲಿಯಾಗಿಬಿಟ್ಟಿವೆ. ಅಲ್ಲಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ, ನೋಡಿ. ಬಹುತೇಕ ತುಮಕೂರಿನ ಕೆರೆಗಳು ಈಗಾಗಲೇ ಖಾಲಿ ಆಗಿರುವಂಥದ್ದು. ಇನ್ನು ಉಳಿದವು ಡೆಡ್ ಸ್ಟೋರೇಜ್ ಹಂತಕ್ಕೆ ಕೂಡ ತಲುಪಿರುವಂಥದ್ದು. ಸದ್ಯಕ್ಕೆ ನಾನು ತುಮಕೂರು ನಗರದಲ್ಲಿ ಇರುವಂತಹ ಮಳ್ಳೂರು ದಿಣ್ಣೆ ಕೆರೆಯ ಬಳಿ ಇದ್ದೇನೆ. ಇಲ್ಲಿನ ವಸ್ತುಸ್ಥಿತಿಯನ್ನು ನೀವು ನೋಡೋದಾದರೆ ಸಂಪೂರ್ಣವಾಗಿ ಖಾಲಿಯಾಗಿರುವಂಥದ್ದು. ಏನು ಮಳ್ಳೂರು ದಿಣ್ಣೆ ಸುತ್ತಮುತ್ತದ ಗ್ರಾಮಗಳಲ್ಲಿನ ಜನರು ಕೂಡ ಬಳಕೆ ಮಾಡ್ತಾ ಇದ್ದಂತಹ ನೀರು ಕೂಡ ಈಗ ಇಲ್ಲದಂತಾಗಿರುವಂಥದ್ದು ನೀವು ನೋಡ್ಬೋದು. ಸಂದರ್ಭ ಯಾವ ರೀತಿಯಾಗಿ ಇದೆ ಅಂತೇಳಿ ಬಹುತೇಕವಾಗಿ ತುಮಕೂರಿನ ಜನ ಹೇಮಾವತಿ ನೀರನ್ನು ನಂಬಿಕೊಂಡು ಜೀವನವನ್ನು ಮಾಡ್ತಾ ಇರುವಂಥದ್ದು. ಆದರೆ ಈಗ ಆಗಿರುವಂಥ ಒಂದು ಸಂಕಷ್ಟ ಏನಾಗಿದೆ, ಸಂಪೂರ್ಣವಾಗಿ ನೀರಿಗಾಗಿ ಹಾಹಾಕಾರ ಪಡುವಂತಹ ಒಂದು ಸಂದರ್ಭ ಸೃಷ್ಟಿಯಾಗಿರುವಂಥದ್ದು ನೀವು ನೋಡ್ಬೋದು. ಬಿರುಕು ಬಿಟ್ಟಿರುವಂಥದ್ದು, ನೆಲ ಎಷ್ಟರ ಮಟ್ಟಿಗೆ ನೀರಿಲ್ಲದೆ ಹಿಂಗಿರುವಂಥದ್ದು. ಎಲ್ಲೋ ಒಂದು ಕಡೆ ಅಂತರ್ಜಲದ ಭಾರಿ ಕುಸಿತ ಕೂಡ ಕಂಡು ಬಂದಿರುವಂಥದ್ದು. ಅಂದರೆ ಸದ್ಯಕ್ಕೆ ಇದೊಂದು ಕೆರೆಯ ಪರಿಸ್ಥಿತಿ ಅಲ್ಲ, ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಸರಿಸುಮಾರು 2047 ಕೆರೆಗಳಿರುವಂಥದ್ದು. ಇದರಲ್ಲಿ 80% ಕೆರೆಗಳು ಈಗಾಗಲೇ ಬತ್ತಿರುವಂಥದ್ದು. ಇನ್ನು ಅತಿ ದೊಡ್ಡ ಕೆರೆಗಳು ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚು ನೀರುಗಳು ಸಂಗ್ರಹ ಆಗುವಂತಹ ಕೆರೆಗಳೇನಿವೆ ಅದು 400 ಇರುವಂಥದ್ದು. ಆ 400 ಕೆರೆಗಳಲ್ಲಿ ಈಗ ಬಹುತೇಕವಾಗಿ 300 ಕೆರೆಗಳು ಕೂಡ ಖಾಲಿ ಆಗಿರುವಂಥದ್ದು. ಕೆರೆಗಳಲ್ಲಿ ನೀರಿದೆ, ಅದು ಕೂಡ ಡೆಡ್ ಸ್ಟೋರೇಜ್ ಹಂತಕ್ಕೆ ಇರುವಂಥದ್ದು. ಅಂದರೆ ಸದ್ಯದ ಸ್ಥಿತಿಯನ್ನು ನೋಡಿದ್ರೆ ಅದು ಕೂಡ ಇನ್ನು ಹೆಚ್ಚು ದಿನ ಬರೋದಿಲ್ಲ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಈ ರೀತಿಯಾದಂಥ ಒಂದು ಸಂದರ್ಭದಲ್ಲಿ ಸದ್ಯಕ್ಕೆ ತುಮಕೂರು ಜಿಲ್ಲೆಯ ರೈತರು ಕಾಲದುಡುವಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿರುವಂಥದ್ದು. ಪ್ರಮುಖವಾಗಿ ಕೃಷಿ, ಅಂದರೆ ತುಮಕೂರಿನಲ್ಲಿ ಕಲ್ಪತರು ಅಂದರೆ ತೆಂಗು ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಈ ರೀತಿಯಾದಂತಹ ಬೆಳೆಗಳು ಹೆಚ್ಚು ಅವಲಂಬಿತರಾಗಿದ್ದಾರೆ. ಆದರೆ ಈಗ ಆಗ್ತಾ ಇರುವಂಥ ಒಂದು ಸಂದರ್ಭ ಏನಿದೆ, ನೀರಿಗಾಗಿ ಹಾಹಾಕಾರ, ಇದು ರೈತರಿಗೆ ಭಾರಿ ಹೊಡೆತ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ಜಾನುವಾರುಗಳಿಗೂ ಕೂಡ ಮೇವು ಇಲ್ಲದಂತಹ ಒಂದು ಸಂದರ್ಭ ಸೃಷ್ಟಿಯಾಗುವಂಥ ಒಂದು ಸನ್ನಿವೇಶ ಈಗ ಸೃಷ್ಟಿಯಾಗ್ತಾ ಇದೆ. ಒಟ್ಟಾರೆಯಾಗಿ ತುಮಕೂರಿನಲ್ಲಿ ಈಗ ಬಹುತೇಕ ಕೆರೆಗಳ ಪರಿಸ್ಥಿತಿಯನ್ನು ನೋಡೋದಾದರೆ ಎಲ್ಲವೂ ಕೂಡ ಖಾಲಿ ಅನ್ನುವಂಥ ನಿಟ್ಟಲ್ಲಿ ಕಂಡು ಬರ್ತಾ ಇರುವಂಥದ್ದು ನೀವು ನೋಡ್ಬೋದು. ನೀರು ಎಲ್ಲೂ ಕೂಡ ಇಲ್ಲ, ಅಂದರೆ ಬಹುತೇಕವಾಗಿ ಕೆರೆ ಸಂಪೂರ್ಣವಾಗಿ ನೀರು ಖಾಲಿಯಾಗಿರುವಂಥದ್ದು. ಈ ರೀತಿಯಾದಂಥ ಒಂದು ವಸ್ತುಸ್ಥಿತಿ ತುಮಕೂರಿನ ಬಹುತೇಕ ಕೆರೆಗಳಲ್ಲಿ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ರೈತರು ಕೂಡ ಈಗಾಗಲೇ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ DCM G. ಪರಮೇಶ್ವರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಈಗಾಗಲೇ ಹಿರಿಯ ಏನು ಜಿಲ್ಲಾಧಿಕಾರಿಗಳ ಸಹಿತವಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಪರಿಹಾರ ಯಾವ ರೀತಿ ನಾವು ಮಾಡ್ಬೋದು ಅನ್ನುವಂಥ ನಿಟ್ಟಲ್ಲಿ ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ. ಆದರೆ ಎಲ್ಲದಕ್ಕೂ ಪ್ರಮುಖವಾಗಿ ಮಳೆರಾಯ ದಯೆ ತೋರಿಸಬೇಕಾಗಿರುವಂಥದ್ದು. ಕೇವಲ ಮೋಡ ಮುಸುಕಿದ ವಾತಾವರಣ ಇರುತ್ತೆ ಹೊರತು ಮಳೆ ಬರ್ತಾ ಇಲ್ಲ. ಹಾಗಾಗಿ ತುಮಕೂರಿನಲ್ಲಿ ಅಕ್ಷರಶಃ ರೈತರು ಕಂಗಾಲಾಗಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು. ಇನ್ನು ಬಾಗಲಕೋಟೆಯಲ್ಲೂ ಬರದ ಛಾಯೆ, ಅದರಲ್ಲೂ ಪ್ರಮುಖವಾಗಿ ಬಾಗಲಕೋಟೆ ತಾಲೂಕಿನ ಕಿರ್ಸೂರು ಗ್ರಾಮದಲ್ಲಿ ರೈತರು ಪರದಾಡ್ತಾ ಇದ್ದಾರೆ. ಅಲ್ಲಿಂದ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡಿ. ಬಾಗಲಕೋಟೆ ಜಿಲ್ಲೆಯ ರೈತರ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಒಂದು ಭಾಗದ ರೈತರಿಗೆ ಏನು ವರವಾಗಿ ಪರಿಗಣಿಸಿದರೆ ಇನ್ನೊಂದು ಭಾಗದ ರೈತರಿಗೆ ಶಾಪವೆಂಬಂತೆ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ನದಿ ತೀರದಲ್ಲಿ ಈಗಾಗಲೇ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಸಂಪೂರ್ಣವಾಗಿ ಆಗ್ತಾ ಇರೋದ್ರಿಂದ
ಕೃಷ್ಣಾ ಘಟಪ್ರಭಾ ನದಿ ಉಕ್ಕಿ ಹರಿತಾ ಇದೆ. ಆ ಒಂದು ನದಿ ಭಾಗದಲ್ಲಿನ ರೈತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಅದೇ ರೀತಿ ಒಣ ಬೇಸಾಯದ ರೈತರ ಪರಿಸ್ಥಿತಿ ಹೇಗಾಗಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದಂಥ ಉದಾಹರಣೆ. ಯಾಕಂತಂದರೆ ಈ ಒಂದು ಹೊಲವನ್ನು ನಾವು ತೋರಿಸೋಕ್ಕೆ ಕಾರಣ ಅಂತಂದರೆ ಈ ಒಂದು ಸಂದರ್ಭದಲ್ಲಿ ಸಕಾಲಕ್ಕೆ ಬಿತ್ತನೆಯಾಗಿ ಮಳೆಯಾಗಿದ್ದರೆ ಈ ಒಂದು ಏನು ಹೊಲ ಏನಿದೆ ಇದು ಒಂದು ರೀತಿ ಬರಡು ಭೂಮಿಯ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲಿ ಸುಮಾರು ಒಂದು 2 ರಿಂದ 3 ಅಡಿಯಷ್ಟು ಬೆಳೆ ಬೆಳೆದು ನಿಲ್ತಾ ಇತ್ತು. ಅಷ್ಟೊಂದು ಹಚ್ಚ ಹಸಿರಿನಿಂದ ಈ ಹೊಲ ಕಂಗೊಳಿಸ್ತಾ ಇತ್ತು. ಆದರೆ ಯಾವುದೇ ರೀತಿ ಮಳೆ ಆಗದ ಹಿನ್ನೆಲೆಯಲ್ಲಿ ಏನು ಸಮರ್ಪಕವಾಗಿ ಮಳೆ ಸುರಿಯದ ಕಾರಣ ಬಿತ್ತನೆ ಮಾಡಿದಂತಹ ಏನು ಈ ಹೊಲದಲ್ಲಿ ಮೊದಲಿಗೆ ಇವರು ಸೂರ್ಯಕಾಂತಿಯನ್ನು ಬಿತ್ತನೆ ಮಾಡಿದರು. ಆದರೆ ಸರಿಯಾಗಿ ನಾಟಿ ಮಾಡದೇ ಕಾರಣ ಅದನ್ನು ಸಂಪೂರ್ಣವಾಗಿ ಹರಗಿ ಈಗ ಪುನಃ ಗೋವಿನ ಜೋಳ ಬಿತ್ತನೆ ಮಾಡೋಕ್ಕೆ ರೈತರು ಮುಂದಾಗಿದ್ದಾರೆ. ಇದು ಬಾಗಲಕೋಟೆ ಹೊರವಲಯದಲ್ಲಿರುವಂಥ ರವಿ ಬಡಿಗೇರ್ ಎಂಬ ರೈತರಿಗೆ ಸೇರಿದಂಥ ಹೊಲ. ಇಲ್ಲಿ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈಗಾಗಲೇ ಒಂದು ಸಾರಿ ಸೂರ್ಯಕಾಂತಿ ಬಿತ್ತನೆ ಮಾಡೋದಕ್ಕೆ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದನ್ನು ಬಿತ್ತನೆ ಮಾಡಿದರೂ ಅದು ಸರಿಯಾಗಿ ಬೆಳೆಯದೆ ಹಾಳಾಯಿತು. ಈಗ ನಂತರದ ಸಂದರ್ಭದಲ್ಲಾದರೂ ಅದು ಮತ್ತೆ ಏನಾದರೂ ಬೇರೆ ಬೆಳೆಯನ್ನು ಬೆಳೆದು ನಾವು ಮತ್ತೆ ಏನಾದರೂ ಅದರಿಂದ ಫಸಲನ್ನು ಪಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಗೋವಿನ ಜೋಳ ಬಿತ್ತನೆ ಮಾಡೋಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ ರೈತರು ಏನು ಹೇಳ್ತಾರೆ ಅಂತ. ಸರ್, ಈಗ ಮೊದಲೆಲ್ಲ ಬಿತ್ತನೆ ಮಾಡಿದ್ರಿ, ಪರಿಸ್ಥಿತಿ ಹೆಂಗಿದೆ ಸರ್ ರೈತರದ್ದು ಇಲ್ಲಿ ಅಂತಂದ್ರೆ ಹೇಳೋದಾದ್ರೆ? ಈಗ ಆ ಟೈಮ್ನಲ್ಲಿ ಏನು ಮಳೆದು ಹೆಂಗಾಯ್ತು, ಈಗ ಬಿತ್ತನೆ ಮಾಡೋಕೆ ಪ್ರಮಾಣ ಮಳೆ ಆಗಿತ್ತು ಸರ್ ಅವಾಗ. ಅದನ್ನು ನಂಬ್ಕೊಂಡು ನಾವು ಬಿತ್ತನೆ ಸೂರ್ಯಕಾಂತಿ ಬಿತ್ತನೆ ಮಾಡಿದ್ದೀವಿ ರೀ. ಆಮೇಲೆ ಮಳೆ ಅಂಕರು ಆಗಲಿಲ್ಲ ಸರ್. ಮತ್ತು ತಿರ್ಗಿ ವಾಪಸ್ ಈಗ ಮತ್ತೆ ನಿನ್ನೆ ಒಂಚೂರು ಮಳೆ ಆಗಿರೋದ್ರಿಂದ ಮತ್ತೀಗ ಇದು ಗೋವಿನ ಜೋಳ ಬಿತ್ತನೆ ಮಾಡಬೇಕಂತ ತಯಾರಿಲ್ಲಿದ್ದೀವಿ. ಆಮೇಲೆ ನೀರಿಂದ ಒಂದು ಸ್ವಲ್ಪ ಸಮಸ್ಯೆ ಇದೆ ಸರ್ ನಮಗೆ. ಅದು ನೀರು ಸರಿಯಾದ ಸಮಯಕ್ಕೆ ನಮ್ಗೆ ಬಿಡ್ತಾ ಇಲ್ಲ. ಅದೊಂದು ಸ್ವಲ್ಪ ನೀವು ಇದನ್ನು ಮಾಡಿ ಸರ್ಕಾರಕ್ಕೆ ಇದನ್ನೆಲ್ಲ ತಿಳಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ಒಟ್ಟು ಎಷ್ಟು ಎಕರೆ ಐತೆ ಸರ್ ನಿಮ್ಮದು? ಮೊದಲು ಈಗ ಎಷ್ಟು ಎಕರೆ ಒಳಗೆ ಸೂರ್ಯಕಾಂತಿ ಬಿತ್ತಿದ್ರಿ, ಈಗ ಎಷ್ಟು ಎಕರೆ ಬಿತ್ತನೆ ಮಾಡತ್ತೀರಿ? ನಾವು ಮೊದಲಾದ್ರು 5 ಎಕರೆ ಬಿತ್ತಿದೆ ಸರ್. ಅವಾಗಾದರೂ ಅವಾಗ ಏನೂ ಇದಾಗಿಲ್ಲ. ಮತ್ತು ತಿರ್ಗಿ ಅದನ್ನು ಮಾಡ್ತಾಯಿದ್ದೀವಿ ಸರ್. 5 ಎಕರೆ ಗೋವಿನ ಜೋಳ ಬಿತ್ತನೆ ಮಾಡ್ತಾಯಿದ್ದೀವಿ. ಇಷ್ಟೆಲ್ಲ ಹಾನಿ ಆಗ್ತಾ ಇದೆ. ಇಲ್ಲೆಲ್ಲ ರೈತರಿಗೆ ಈಗ ಕೃಷಿ ಅಧಿಕಾರಿಗಳು ಬಂದು ಭೇಟಿ ಕೊಡುವಂಥ ಕೆಲಸ ಮತ್ತು ಪರಿಹಾರ ಕೊಡೋ ವಿಚಾರದಲ್ಲಿ ಏನಾದರೂ ಪ್ರೋಗ್ರೆಸ್ ನಡೀತಾ ಇದೆಯಾ ಹೇಗೆ ಅಂತ? ಇನ್ನೂ ತನಕ ಆದರೂ ಯಾರೂ ಬಂದಿಲ್ಲ ಸರ್. ಇನ್ನು ಮುಂದಕ್ಕೇನು ನೋಡ್ಬೇಕು ಸರ್. ಏನಾದರೂ ಮಾಡಿ ಸ್ವಲ್ಪ ಸರ್ಕಾರಕ್ಕೆ ಇದನ್ನು ಮಾಡಿ ಪರಿಹಾರ ಅಂತ ಕೊಡಿಸೋ ವ್ಯವಸ್ಥೆ ಮಾಡ್ಬೇಕು ಸರ್. ಯಾಕಂದ್ರೆ ಈ ಸರಿನೂ ಮಳೆರಾಯ ಹೇಳ್ಕೊಳ್ಳೋವಂಥ ಮಟ್ಟಿಗಿಲ್ಲ. ಏನಾಗುತ್ತೋ ಬಿಡುತ್ತೋ ದೇವ್ರಿಗೆ ಬಿಟ್ಟಿದ್ದು ಸರ್ ಅದು. ಆಮೇಲೆ ಇನ್ನು 1ನೇ ತಾರೀಕಿನೋ ನೀರು ಇದು ಕಾಲುವೆ ನೀರು ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಗ್ಯಾರಂಟಿ ಹೇಳೋಕ್ಕಾಗಲ್ಲ ಸರ್. ಬರ ಅಂತ ಘೋಷಣೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಸರ್ ರೈತರಿಗೆಲ್ಲ. ಇಡೀ ಬಾಗಲಕೋಟೆ ಜಿಲ್ಲೆಯನ್ನೇ ಬರ ಅಂತ ಘೋಷಣೆ ಮಾಡಬೇಕು ಅನ್ನೋ ಮಾತನ್ನು ರೈತರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ. ಇನ್ನು ಬೀದರ್ ಕಥೆಯೂ ಭಿನ್ನವಿಲ್ಲ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ನಾಗೂರುಕೆ ಗ್ರಾಮದಲ್ಲಿ ಮಳೆ ಕೈಕೊಟ್ಟಿದ್ದಕ್ಕೆ ಮರುಬಿತ್ತನೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ಬೀದರ್ ಜಿಲ್ಲೆಯಲ್ಲಿ ಈ ವರ್ಷ ಬರದ ಛಾಯೆ ಆವರಿಸಿರುವಂಥ ಮಳೆಗಾಲ ಆರಂಭವಾಗಿ 2 ತಿಂಗಳು ಕಳೀತಾ ಬಂದರೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಮಳೆಯಾಗಿಲ್ಲ. ಮಳೆ ಆಗುತ್ತೆ ಅನ್ನೋ ನಂಬಿಕೆಯಿಂದ ರೈತರು ಕೂಡ ಇಲ್ಲಿ ಬಿತ್ತನೆ ಮಾಡಿರುವಂಥದ್ದು. ಸದ್ಯ ನಾನು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ನಾಗೂರು ಕೆ ಗ್ರಾಮದ ಬಳಿ ಸದ್ಯ ನಾನು ಇರ್ತಕ್ಕಂಥದ್ದು. ಈಗಾಗಲೇ ಇವರು ಸೋಯಾಬೀನನ್ನು ಕೂಡ ಈ ಹೊಲದಲ್ಲಿ ಬಿತ್ತನೆ ಮಾಡಿದರು. ಆದರೆ ಮಳೆಯ ಕೊರತೆಯಿಂದಾಗಿ ಸೋಯಾಬೀನ್ ಬೆಳೆ ಎಲ್ಲೂ ಕೂಡ ಬಂದಿಲ್ಲ. ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಬೆಳೆ ಮಾತ್ರ ನೀವು ಕಾಣ್ತಿರ್ಬೋದು. ಈ ದೃಶ್ಯದಲ್ಲೂ ಕೂಡ ಇಲ್ಲಿ ನೋಡ್ಬೋದು ನೀವು. ಎಲ್ಲನೂ ಕೂಡ ಕಪ್ಪು ಮಣ್ಣೆ ಕಾಣಿಸ್ತಿರುವಂಥದ್ದು. ಎಲ್ಲೂ ಕೂಡ ಹಸಿರು ಕಾಣ್ತಾ ಇಲ್ಲ. ಅಲ್ಲೊಂದು ಇಲ್ಲೊಂದು ಬೆಳೆ ಮಾತ್ರ ಇಲ್ಲಿ ಸೋಯಾಬೀನ್ ಬಂದಿರತಕ್ಕಂಥದ್ದು. ಹೀಗಾಗಿ ಅವರು ಮತ್ತೇನು ಮರು ಬಿತ್ತನೆ ಕೂಡ ಈಗಾಗಲೇ ಸದ್ಯ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಮೊದಲೇ ಕೂಡ ಒಂದು ಎಕರೆಗೆ 10 ರಿಂದ 20 ಸಾವಿರ ರೂಪಾಯಿ ಖರ್ಚು ಮಾಡಿ ಏನು ಬಿತ್ತನೆ ಮಾಡಿದರು. ಆದರೆ ಈ ಬೆಳೆ ಸೋಯಾಬೀನ್ ಬೆಳೆ ಬರದೇ ಇರೋ ಹಿನ್ನೆಲೆಯಲ್ಲಿ ಈಗ ಮತ್ತೆ ಅವರು ಮರು ಬಿತ್ತನೆಯನ್ನು ಕೂಡ ಈಗಾಗಲೇ ಸದ್ಯ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನಲ್ಲಿ ಈ ವರ್ಷ ಜಿಲ್ಲೆಯಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗಿರ್ತಕ್ಕಂಥದ್ದು. 60% ಮಾತ್ರ ಬಾಲ್ಕಿ ತಾಲೂಕಲ್ಲಿ ಬಿತ್ತನೆ ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ಇನ್ನೂ ಕೂಡ 40% ರೈತರು ಬಿತ್ತನೆಯನ್ನು ಕೂಡ ಇನ್ನೂವರೆಗೆ ಮಾಡಿಲ್ಲ. ಯಾಕಂತಂದರೆ ಇದು ಮಳೆ ಕೂಡ ಇನ್ನು ಸಕಾಲಕ್ಕೆ ಮಳೆ ಬರಬೇಕಾಗಿತ್ತು. ಆ ಮಳೆ ಕೂಡ ಇಲ್ಲಿ ಬರ್ತಾ ಇಲ್ಲ. ಮಳೆ ಪದೇ ಪದೇ ಕೈ ಕೊಡ್ತಾ ಇರುವಂಥದ್ದು. ಸಾಕಷ್ಟು ರೈತರು ಕೂಡ ಅಂತಕನ ತಂದು ಇಟ್ಟಿರ್ತಕ್ಕಂಥದ್ದು. ಇಲ್ಲಿ ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಳ್ರಿ ಸರಿ, ಮಳೆ ಹೆಂಗೈತ್ರಿ? ಮಳೆ ಒಟ್ಟೆ ಟೋಟಲ್ ಇಲ್ಲ ಸರ್. ಈಗ ಒಂದ್ಸಲ ಬಿತ್ತಣಿಕೆ ಮಾಡಿದೆವು, ಅದು ಪೂರ ಮತ್ತೆ ಅಲ್ಲೊಂದು ಇಲ್ಲೊಂದು ಮೊಳಕೆ ಹರಿದು ಹೋಗ್ಯದ. ಮತ್ತು ಆಮೇಲೆ ಏನು ಮಾಡಿದೆ, ಮತ್ತೆ ಪುನಃ ವಾಪಸ್ ಸ್ವಲ್ಪ ಜಡಿ ಬಂದಿತ್ತು. ಮತ್ತೆ ನೀನು ಮತ್ತೆ ವಾಪಸ್ ಬಿತ್ತಿದೇವ್ರಿ ಇವತ್ತು ನಾವು. ಈಗ ಬಿತ್ತನೆ ಮಾಡಿದ್ರಿ, ಮತ್ತೆ ಮಳೆ ಕೈ ಕೊಟ್ಟೈತ್ರಿ? ಮತ್ತೆ ಮಳೆ ಹೋಗ್ಯದ್ರಿ, ಮತ್ತೆ ಇಲ್ಲ. ಈಗ ಮತ್ತೆ ಮುಂದೆ ಬರಲ್ಲ, ಅದು ವಿಶ್ವಾಸನೂ ಇಲ್ಲ. ಮೊದಲು ಎಕರೆಗೆ 1 ಪ್ಯಾಕೆಟ್ ಸೋಯಾಬೀನ್ ಹಾಕಿದೆವು, ಅದು ಹೋಯ್ತು. ಮತ್ತೆ ಈಗ ಮತ್ತೆ ಪುನಃ ಎಕರೆಗೆ 1 ಪ್ಯಾಕೆಟ್ ಮತ್ತೆ ಪುನಃ ವಾಪಸ್ ತಂದು ಹಾಕಿದೇವ್ರಿ. ಅಂತ ದೊಡ್ಡ ಮಳೆ ಅಂತೂ ಆಗೇ ಇಲ್ರಿ ಇಲ್ಲಿ. ಮಳೆ ಅಂತೂ ಒಟ್ಟೆ ಅಲ್ಲೇ ಎಲ್ಲಿ ಬಿ ನಮ್ಗೆ ಕಾಲುವೆ, ಬಾಂಗು, ಹಳ್ಳ ಕೊಳ್ಳ ಒಟ್ಟೆ ನೀರೆಂಬ ದಾನ ಕರಿ ಕೂಡ ನೀರೂ ಇಲ್ಲ ಒಟ್ಟೆ. ಈ ವರ್ಷ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಬೇಕಾಗಿತ್ತು, ಆದರೆ ಮಳೆ ಆಗಿಲ್ಲ. ಹೀಗಾಗಿ ನಮಗೆ ರೈತರಿಗೆ ಸಾಕಷ್ಟು ಇದು ಸಹಜವಾಗಿ ಸಾಕಷ್ಟು ಸಮಸ್ಯೆನ ತಂದು ಒಡ್ಡಿದೆ ಅಂತ ಇಲ್ಲ ರೈತರು ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.